ಇಂಡಿಯಾನ ಬ್ಲಾಸ್ಟ್ ಮಾಡೋ ಮಾತು ಕೇಳ್ಕೊಂಡು ಯಾವ ಇಂಡಿಯನ್ನು सुमने ಕೂರಲ್ಲ दीवान। नीनू तुम यहाँ आया कैसे? चक्रवर्ती आने का जाने का पता इस दुनिया में किसी को नहीं मिलता है। अगर मिल जाता तो अब तक जिंदा नहीं रहता था। ನಿನ್ನ ನಾನೇ ಹೊಡಿತೀನಿ। ಈ ಪ್ರಯತ್ನ ನಿಮ್ ಜನ ತುಂಬಾ ಹಿಂದೆನೆ ನನ್ನ ಮೇಲೆ ಮಾಡ್ಬಿಟ್ಟಿದ್ದಾರೆ। यहाँ पे मरने तोड़ी आया हूँ। अच्छा तू क्या खुद को बहुत बड़ा मर्द समझता है बे? मर्दी हूँ रे, इसीलिए तुम लोगों का एम्पायर डिस्ट्रॉय करने के लिए बैंगलोर से यहाँ तक आया हूँ। ಅಂದ್ರೆ ನೆನ್ಪಿದ್ಯಾ ದಿವಾನ್, अंटर नीना की चैलेंज, निन्न सवाल के जवाब नाने। लाजवाब चक्रवर्ती, लाजवाब। चक्रवर्ती नामुमकिन काम ही लेता है, अगर मुमकिन काम ले लिया तो चक्रवर्ती नहीं बनता। वाह चक्रवर्ती वाह, तू तो मेरे दुश्मनों का बाप निकला। आज से कंपनी का नाम और बड़ा होगा। अब क्या बोलते हो इरफान? बोलना क्या है शेट्टी, हर बार तू ही सही साबित नहीं होगा, समझा ना? तू क्या हर बात को गलत साबित करना चाहते हो? ए इरफान, तू बात बात पे शेट्टी भाई को टारगेट बनाना छोड़ दे। नडीरी शेट्टी भाई, ಈಗ ನಾವೇನೇ ಆಗಿರ್ಬೋದು, ದೇಶ ಭಾಷೆ ಅಂತ ಬಂದ್ರೆ ಎದೆ ಕೊಟ್ಟಿ ನಿಲ್ತೀವಿ। ಹೇಳಿ ನನ್ನಿಂದ ಏನಾಗಬೇಕು? ಈಗ ನಾವಿಬ್ರು ಒಂದು ಗೇಮ್ ಆಡೋಣ। ಏನು? ಬೆಂಗಳೂರನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮಿಬ್ಬರ ಮಧ್ಯೆ ಫ್ರಿಕ್ಷನ್ ಕ್ರಿಯೇಟ್ ಆಗಬೇಕು। ಅದು ಎಲ್ರಿಗೂ ಒಂದು ದೊಡ್ಡ ರೀತಿಯಲ್ಲಿ ಸೌಂಡ್ ಆಗಬೇಕು। ಈ ಫ್ರಿಕ್ಷನ್ ಇಂದ ನಾನು ದೇಶ ಬಿಡಬೇಕು, ದಿವಾನ್ನ ರೀಚ್ ಆಗಬೇಕು। ಅದಕ್ಕೆ ಲಿಂಕು ಶೆಟ್ಟಿ। ಆದರೆ ದಿವಾನ್ನ ಬೇಟೆ ಆಡೋದಕ್ಕೆ ದಿನಗಳೇ ಆಗ್ಬೋದು, ತಿಂಗಳುಗಳೇ ಆಗ್ಬೋದು, ಅಥವಾ ವರ್ಷಗಳೇ ಆಗ್ಬೋದು। ಕಾಯ್ತೀನಿ, ಕಾದು ಹೊಡೆದಾಕ್ತೀನಿ। ಆ್ಯಂಡ್ ನೌ ಸ್ಟಾರ್ಟ್ಸ್ ದ ಗೇಮ್, ಅ ರೇರ್ ಕಾಂಬಿನೇಷನ್ ಆಫ್ ಬ್ರೈನ್ ಆ್ಯಂಡ್ ಕ್ರೈಮ್। ಗೊತ್ತೋ ಗೊತ್ತಿಲ್ದೇನೋ ದೇಶದ್ರೋಹದ ಕೆಲಸ ಮಾಡಿದ್ದೀರಾ। ದೇಶ ಪ್ರೇಮಿಯಾಗಿ ಸಾಯೋದಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕಿದ್ರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ। ನಿಮಗೆ ಗೊತ್ತಿಲ್ದಿರೋ ಇನ್ನೊಂದು ವಿಷಯನೂ ಇದೆ। ಎಂತ? ನಮ್ಮ ಗ್ಯಾಂಗ್ನ ಮೂವ್ಮೆಂಟ್ಸ್ ಬಗ್ಗೆ ಅವ್ರುಗಳಿಗೆ ಟಿಪ್ ಕೊಡ್ತಾ ಇದ್ದಿದ್ದೆ ನಾನು। ಶಂಕರ್ ಎಂತ ಮಾತಾಡ್ತಾ ಇದ್ಯಾ? ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ, ಮೊದಲು ಅವನ ಬಗ್ಗೆ ಇರೋ ಡಾಕ್ಯುಮೆಂಟ್ಸು ಡೀಟೇಲ್ಸ್ ಎಲ್ಲ ನನಗೆ ತಂದ್ಕೊಡಿ। ಯಾಕೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ। ಇದು ನಮ್ಮ ದೇಶದ ಪ್ರಶ್ನೆ ಶೆಟ್ಟಿ ಬಾಯ್। ನಾನು ಕೊಡೋ ಡೀಟೇಲ್ಸ್ ಇಂದ ದೇಶಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಖಂಡಿತ ಕೊಡ್ತೀನಿ। ಇಲ್ಲಿಯವರೆಗೂ ಅಂಡರ್ವರ್ಲ್ಡ್ ಹೊಡೆದಾಡಿದ್ದೀವಿ, ಇನ್ಮೇಲೆ ದೇಶಕ್ಕೆ ಹೋರಾಡೋಣ। ದೇಶದ ವಿಷಯಕ್ಕೆ ಬಂದಾಗ ಒಬ್ಬ ಭಾರತೀಯ ಎಲ್ಲಿಗೆ ಬೇಕಾದ್ರೂ ಹೋಗ್ತಾನೆ, ಯಾರನ್ನು ಬೇಕಾದ್ರೂ ಸದೆ ಬಡಿತಾನೆ ಅನ್ನೋ ಸತ್ಯ ಇಡೀ ಜಗತ್ತಿಗೆ ಗೊತ್ತಾಗಬೇಕಾಗಿತ್ತು। ದೇಶ ಪ್ರೇಮಿಯಾಗಿ ಸಾಯಕ್ಕೆ ಇಷ್ಟಪಡ್ತೀನಿ ಹೊರತು ದೇಶದ್ರೋಹಿ ಆಗಲ್ಲ। ಶಂಕರ್, ಮತ್ತೆ ನನಗೂ ನನ್ನ ಮಗನಿಗೂ ಇಲ್ಲಿ ಜಾಗ ಸಿಗುತ್ತಾ? ನೀವಿಬ್ರು ಇಲ್ದೆ ಇರೋದೇ ಯಾವತ್ತೂ ಬಡ್ಕೊಂಡಿಲ್ಲ। ಏನಪ್ಪ ಇದೆಲ್ಲ? ಏ ಸೆಲ್ಯೂಟ್ ಫ್ರಮ್ ಎ ಸೋಲ್ಜರ್ ಟು ಎ ಸೋಲ್ಜರ್। ಕೆಲವು ಸಾರಿ ಮೃಗಗಳನ್ನ ನಾಶ ಮಾಡಕ್ಕೆ ನಾವು ಮೃಗ ಆಗ್ಬೇಕಾಗುತ್ತೆ। ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಸನ್। ಥ್ಯಾಂಕ್ ಯು। ಎಲ್ಲರೂ ಗಂಡಸ್ರೆ, ಹೆಂಡತಿ ಮಕ್ಕಳು ಸಂಸಾರ ಈ ಮೂರನ್ನು ಬಿಟ್ಬಿಟ್ರೆ ಎಲ್ಲ ರೌಡಿಗಳೇ। ಇನ್ಮೇಲೆ ನೀವೇ ನಮ್ಗೆಲ್ಲ ನಾಯಕರು। ಇದೇ ನೀವು ಮಾಡೋ ತಪ್ಪು। ಯಾರು ಮುಂದೆ ನುಗ್ತಾರೋ ಅವನ್ನ ನಾಯಕ ಮಾಡ್ಕೊಂಡ್ಬಿಡ್ತೀರಾ। ಅದ್ರ ಬದಲು ನೀವು ನಾಯಕರಾಗ್ರೋ। ನಿಮ್ ಜಾಗ, ನಿಮ್ ದುಡ್ಡು, ನಿಮ್ ವ್ಯಾಪಾರ ಅದನ್ನ ಯಾಕೆ ಬಿಟ್ಕೊಡ್ತೀರಾ? ಹೆಂಡತಿ ಮಕ್ಕಳ ಮೇಲೆ ಕೈ ಇಟ್ರೆ ಬಿಟ್ಬಿಡ್ತೀರಾ? ಕೆಲಸ ನೋಡ್ಕೊಳ್ಳಿ, ಹೋಗಿ 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 ಹೋಗಿ। ಇನ್ ಮುಂದೆ ನಾವು ನೆಮ್ಮದಿಯಾಗಿ ವ್ಯಾಪಾರ ಮಾಡ್ಬೋದು। ನೀನು ಆ ಲಾಂಗ್ ಹಿಡ್ಕೊಂಡು ಅವ್ನ ಹಿಂದೆ ಓಡಿದ್ ನೋಡಿ ಅವನ್ನ ಕೊಚ್ಚಾಕ್ಬಿಡ್ತೀಯ ಅನ್ಕೊಂಡಿದ್ದೆ, ನೀನು ಅದನ್ನ ಬಿಟ್ಟು ಅವ್ನು ಯಾಕೆ ಹೊಡೆದೆ? ಲಾಂಗ್ ಹಿಡ್ದಿದ್ದು ನಾನೆಲ್ಲದಕ್ಕೂ ರೆಡಿ ಅಂತ ತೋರ್ಸೋದಕ್ಕೆ, ಅದನ್ನ ಬಿಟ್ಟೊಡ್ದಿದ್ದು ಇಲ್ಲಿರೋ ಜನಗಳಿಗೆ ಅವನ ಮೇಲಿರೋ ಭಯ ಹೋಗೋದಕ್ಕೆ। ನೀ ಏನೇ ಹೇಳು, ಅವನ ಮಹಾರಾಜನ ಹಾಕೊಂಡ್ಬಂದು ಖಂಡಿತ ನಮ್ಮನ್ನು ರೈಡ್ ಮಾಡೇ ಮಾಡ್ತಾನೆ। ಲೈ, ರೈಡ್ ಮಾಡೋದಕ್ಕೆ ಅವನೇನು ದೊಡ್ಡ ಆಫೀಸರ್ ಏನೋ? ನೋಡೋ, ನಾವೀಗ ಫೇಸ್ ಮಾಡಲಿಲ್ಲ ಅಂತಂದ್ರೆ ಲೈಫ್ ಲಾಂಗ್ ಬರೀ ಚೇಸಿಂಗಲ್ಲಿ ಇರಬೇಕಾಗುತ್ತೆ। ನನ್ನ ಲೈಫ್ ಸೆಟಲ್ ಮಾಡೋದಕ್ಕೆ ನೀನು ಸಹಾಯ ಮಾಡಿದ್ಯಾ, ನಿನ್ನ ಬಿಸ್ನೆಸ್ನ ಸೆಟಲ್ ಮಾಡೋದಕ್ಕೆ ಇನ್ಮೇಲೆ ನಾನು ಇರ್ತೀನಿ। ಇವರೆಲ್ಲ ಮಹಾರಾಜನ ಜೊತೆ ಇದ್ದವರು, ಅವನ ಜೊತೆ ಓಡಾಡ್ತಾ ಇದ್ದವರು, ಅವ್ನು ನಂಬಿಕಸ್ತರು। ಇವತ್ತು ಅವನ್ನೇ ಕೊಲ್ಲೋದಕ್ಕೆ ನಮ್ಮ ಜೊತೆ ಸೇರ್ತೀವಿ ಅಂತ ಇದ್ದಾರೆ। ಇವ್ರನ್ನೆಲ್ಲ ಹೆಂಗ್ ನಂಬೋದು? ಇದನ್ನೇ ಅಂಡರ್ ವರ್ಲ್ಡ್ ಅಂತ ಹೇಳೋದು ಕಿಟ್ಟಪ್ಪ। ಯಾವಾಗ ಒಬ್ಬ ವ್ಯಕ್ತಿ ತುಂಬಾ ಹೆಸರು ಮಾಡ್ತಾನೋ ಅವನ ಅಕ್ಕಪಕ್ಕದಲ್ಲಿರೋ ಜನ ನಿಯತ್ತು ನಂಬಿಕೆ ಅನ್ನೋ ಹೆಸರಲ್ಲಿ ಅವನ್ನ ತಿಂತಾ ಇರ್ತಾರೆ। ಯಾವಾಗ ಒಂದ್ಸಲಿ ಹೆಸರಿನ ಲಾಭ ನಿಂತೋಗುತ್ತೋ ಅದೇ ಜನರ ನಿಯತ್ತು ನಂಬಿಕೆ ಇನ್ಫಾರ್ಮೇಶನ್ ಆಗಿ ಬದಲಾಗೋಗುತ್ತೆ। ಈಗ ನಮಗೆ ಬಂದಿರೋದು ಅದೇ।
ಬಾರಲ್ಲಿ ದೊಡ್ಡ ಗಲಾಟೆನೇ ಆಯ್ತಂತೆ. ನಿನಗೆ ಯಾರು ಹೇಳಿದ್ದು? ಸುಮಿತ್ರಕ್ಕ. ಇನ್ಮೇಲಿಂದ ಬಾರಿಂದ ಉಸ್ತುವಾರಿ ಎಲ್ಲ ನಿಮ್ದೇ ಅಂತೆ. ಹೌದು. ಮತ್ ನನ್ನ ಹತ್ರ ಡಿಸ್ಕಸ್ಸೇ ಮಾಡ್ಲಿಲ್ಲ. ಡಿಸೈಡ್ ಮಾಡಕ್ ಮಾತ್ರ ಟೈಮ್ ಇತ್ತು. ಈ ತರ ಬಿಸ್ನೆಸ್ ಅಲ್ಲೆಲ್ಲ ತುಂಬಾ ತೊಂದರೆ ಅಲ್ವಾ? ಊಟ ಮಾಡ್ತಾ ಇರ್ತೀವಿ, ಕಲ್ ಸಿಗುತ್ತೆ, ಹಾಗಂತ ಊಟ ಮಾಡೋದು ನಿಲ್ಲಿಸ್ಬಿಡ್ತೀವ? ನೋಡಿ, ನೀವು ಮಗು ವಿಷಯ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತ ಅನ್ಸತ್ತೆ. ಇನ್ನು ಮೇಲೆ ನಾನು ಸೀರಿಯಸ್ ರೀ. ಆ ರೌಡಿಗಳ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಮುಂದೆ ಹುಷಾರಾಗಿರ್ಬೇಕಾಗಿರೋದು ನಾನಲ್ಲ, ಅಂಡರ್ ವರ್ಲ್ಡ್. ಇನ್ನು ಮೇಲೆ ರೇಸಲ್ಲಿ ಯಾವ ಕುದುರೆ ಗೆಲ್ಲುತ್ತೆ, ಯಾವ ಕುದುರೆ ಸೋಲುತ್ತೆ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಇಲ್ಲಿರೋ ಎಲ್ಲ ಜಾಕಿಗಳಿಗೂ ಹೇಳ್ಬಿಡು, ಕುದುರೆ ಸೋಲೋದು ಗೆಲ್ಲೋದು ಇವ್ರು ಎಳೆಯೋ ಲಗ ಮೇಲಿರುತ್ತೆ, ಅದೇ ಇವ್ರ ಜೀವ ಉಳಿಯೋದು ಬಿಡೋದು ನಾನು ಎಳೆಯೋ ಟ್ರಿಗರ್ ಮೇಲಿರುತ್ತೆ. ಶೆಟ್ಟಿ ಬಾಯ್, ಆ ನಿಮ್ ದಿವಾನ್ಗೆ ಹೇಳ್ಬಿಡಿ, ನಾವು ತಿನ್ನೋದು ಅರಬ್ಬಿ ಸಮುದ್ರ ಮೀನೆ. ಅವನೇನಾರು ನಮ್ಮ ಟೆರಿಟರಿಲಿ ಆಟಾಡಿದ್ರೆ ನಾನು ನಿಮ್ಮ ಟೆರಿಟರಿಲಿ ಆಟಾಡಬೇಕಾಗುತ್ತೆ. ಇದು ಕೊಲೆ ಅಲ್ಲ, ಬೇಟೆ. ಮೃಗಗಳಿಂದ ಮನುಷ್ಯನಿಗೆ ತೊಂದರೆ ಆದಾಗ ಬೇಟೆ ಆಡಬೇಕಾಗತ್ತೆ. ಹವ್ಯಾಸ ಆಗಿದ್ದ ಶಿಕಾರಿ ಈಗ ನಿಮಗೆ ಅಭ್ಯಾಸ ಆಗೋಗಿದೆ. ತುಂಬಾ ಡೇಂಜರಸ್ ಪ್ರಪಂಚಕ್ಕೆ ಕಾಡ್ತಿದ್ಯಾ ಶಂಕರ. ನಾವು ಡೇಂಜರಸ್ ಆದ್ರೆ ಆಯ್ತು. ನಿಮ್ ಜೀವನದಲ್ಲಿ ನಮ್ಗೆ ಯಾರಿಗೂ ಬೆಲೆನೇ ಇಲ್ವಾ? ಬೆಲೆ ಇರೋದಕ್ಕೇನೆ ವಿಷಯನ ಹೇಳಿದ್ದು. ಅಲ್ಲ, ಮತ್ತೆ ಅದಕ್ಕೂ ಮುಂಚೆ ನಿರ್ಧಾರನ ಹೇಗ್ ತಗೊಂಡ್ರಿ? ನಮ್ಮ ಹಣೆ ಬರಹನ, ಬದುಕೋ ರೀತಿನ ಇನ್ನೊಬ್ಬರಿಗೆ ಬರೆಯೋಕ್ ಬಿಡಬಾರ್ದು. ಎಲ್ಲಾನು ಸಹಿಸ್ಕೋಬಾರ್ದು, ಕೆಲವನ್ನ ಎದುರಿಸ್ಬೇಕಾಗುತ್ತೆ. ಶಂಕರು, ಇದೇನೋ ಅಚಾನಕ್ ಆಗಿದ್ದು, ಯಾಕೆ ಪರ್ಸನಲ್ ಆಗಿ ತಗೋತಾ ಇದೆಯಾ? ನಾನು ಪರ್ಸನಲ್ ಆಗಿ ತಗೊಳ್ತಾ ಇಲ್ಲ ಕಣೋ, ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪ, ಸಮಾಜನ ಉದ್ಧಾರ ಮಾಡೋಂಥ ಕೆಲಸ ನಮ್ಗೇನು ಬೇಕಾಗಿಲ್ಲ. ಅದೇ ಸಮಾಜದಲ್ಲಿ ತಾನೇ ನಾವು ಇರೋದು. ಮೈ ಒಳಗೆ ಕೊಳೆ ತುಂಬಿಕೊಂಡು ಮೇಲ್ಗಡೆ ಸೆಂಟ್ ಹೊಡ್ಕೊಂಡು ಬದುಕೋ ಜೀವನ ನಂಗೆ ಇಷ್ಟ ಇಲ್ಲ. ಅಂಡರ್ ವರ್ಲ್ಡ್ ನೋಡಕ್ ಬರೋ ದಾರಿ ನಿಮಗ್ ಚೆನ್ನಾಗಿ ಗೊತ್ತಿರುತ್ತೆ, ಆದ್ರೆ ಯಾವ ದಾರಿಲಿ ಆಚೆ ಬರ್ತೀರಾ ಅಂತ ನಮಗ್ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಅರೆಸ್ಟ್ ಮಾಡೋದು ಹೊಸ್ತಲ್ಲ, ನಾವು ತಪ್ಪಿಸ್ಕೊಳ್ಳೋದು ಹೊಸ್ತಲ್ಲ. ಇಲ್ಲಿ ಕೂತ್ಕೊಂಡು ಬೆಂಗಳೂರು ಕಂಟ್ರೋಲ್ ಮಾಡ್ತೀಯಾ? ನಾ ಅಲ್ಲಿ ಕೂತ್ಕೊಂಡು ಇಲ್ಲೂ ಕಂಟ್ರೋಲ್ ಮಾಡ್ತೀನಿ. ನಾನೊಂದು ಹದ್ದಿನ ಥರ, ಗಡಿ ಸಮುದ್ರ ಎಲ್ಲ ಲೆಕ್ಕಕ್ಕಿಲ್ಲ. ಗಡಿ ದಾಟಿದ್ರು ಗ್ರಹ ದಾಟಕ್ಕಾಗಲ್ಲ. ಹದ್ದು ಎಷ್ಟೇ ಮೇಲ್ ಹಾರಿದ್ರೂ ಮರದ ಮೇಲೆ ಬಂದು ಕೂರ್ಲೇಬೇಕು. ಆ ಹದ್ದನ್ನ ಹಿಡಿದು ಒಳಗ್ ತಳ್ಳೋ ನಾನು. ವಾರಂಟ್ ಇದೆಯಾ? ಯಾವುದಕ್ಕೆ? ನೀನು ಸ್ಕೆಚ್ ಹಾಕಿ ಮಾಡಿರೋ ಮರ್ಡರ್ಗಳಿಗ ಪೊಲೀಸವರು ಹೇಳಿ ಕೇಳಿ ಬರಲ್ಲ. ನಾನು ಹೇಳಿ ಕೇಳಿ ಮಾಡಲ್ಲ. ಇದೇ ಎಜುಕೇಟೆಡ್ ಕ್ರಿಮಿನಲ್ ಸ್ಪೆಷಾಲಿಟಿ. ಲಾ ತಿಳ್ಕೊಂಡಿರ್ತೀರ, ಲಾಯರ್ಸ್ ಇಟ್ಟಿರ್ತೀರ, ಕ್ರೈಮ್ ಮಾಡ್ತಾನೇ ಇರ್ತೀರ. ತುಂಬ ಬುದ್ಧಿವಂತ ಅನ್ಕೊಂಡಿದ್ಯಾ? ರೆಕಾರ್ಡ್ಸಲ್ಲೆಲ್ಲೂ ಹೆಸರಿಲ್ವಲ್ಲ. ಇನ್ಮೇಲೆ ಬಿಲ್ಡಪ್ ಮಾಡ್ತೀನಿ. ಸಿಟಿನಲ್ಲಿ ನಡೆಯೋ ಎಲ್ಲ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸಲ್ಲಿ ನಿನ್ನ ಹೆಸರಿರುತ್ತೆ. ನಾನು ಮಾಡಿರೋ ಕೆಲಸಕ್ಕೆ ಕ್ರೆಡಿಟ್ ತಗೊಂಡಿಲ್ಲ. ಬೇರೆಯವ್ರ ಕೇಸಲ್ಲಿ ನನ್ನ ಹೆಸರನ್ನ ಡೆಬಿಟ್ ಮಾಡಿದ್ರೆ ಅಕೌಂಟ್ ಹೇಗೆ ಟ್ಯಾಲಿ ಮಾಡಬೇಕು ಅಂತ ನನಗೆ ಗೊತ್ತು. ಜಸ್ಟ್ ಒಂದೇ ಒಂದು ಎವಿಡೆನ್ಸ್ ನಿನ್ನ ಅಗೇನ್ಸ್ಟ್ ಸಿಕ್ಕಿದ ದಿನ ನೀನು ಫಿನಿಶ್. ಆಲ್ ದಿ ಬೆಸ್ಟ್. ಏನಕ್ಕೆ ಈ ಥರ ಮಾಡಿದ್ರಿ? ನಾನು ಅಂಡರ್ ವರ್ಲ್ಡ್ಗೆ ಎಂಟರ್ ಆಗಿದ್ದು ನಿಮ್ಮ ಪರ್ಸ್ನಲ್ ಮ್ಯಾಟ್ರ್ ಕೇಳಿ. ನನ್ನ ಬಾರ್ಗೆ ಹುಡುಗರು ನುಗ್ಗಿಸ್ತಿರಲ್ಲ. ಕಾಳಿಂಗ ಸರ್ಪನೋ ನಿಮ್ಮನ್ನು ಅಕ್ಕಪಕ್ಕ ಇಟ್ಟರೆ ಅದನ್ನ ನಂಬೋದು, ನನ್ನನ್ನು ನಂಬೋ ಹಾಗಿಲ್ಲ. ಅದು ಕುಮಾರ್. ನೋಡಿ ಶಂಕರ್, ಬೆಂಗಳೂರಿನಲ್ಲಿ ಸಮುದ್ರ ಒಂದು ಇಲ್ಲ ಅನ್ನೋದು ಬಿಟ್ರೆ ಇಂಟರ್ನ್ಯಾಷನಲ್ ಮಾಫಿಯಾಗೆ ಬೇಕಾದ ಎಲ್ಲ ಫೆಸಿಲಿಟೀಸ್ ಇದೆ. ಅದಕ್ಕೆ ಈ ಬಾಂಬೆ ಅಂಡರ್ ವರ್ಲ್ಡ್ನವರು ಬೆಂಗಳೂರನ್ನ ಬೇಸ್ ಮಾಡಬೇಕು ಅಂತ ಅವತ್ತಿಂದ ಇವತ್ತವರೆಗೆ ಪ್ರಯತ್ನ ಪಡ್ತಾನೇ ಇದ್ದಾರೆ. ಅದಕ್ಕೆ ಈಗ ಅವರು ನಮ್ಗೆ ಒಂದು ಒಳ್ಳೆ ಆಫರ್ ಇಟ್ಟಿದ್ದಾರೆ. ಅದರಲ್ಲಿ ನಿಮಗೂ ದೊಡ್ಡ ಲಾಭ ಇದೆ. ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಕೊಡಲ್ಲ, ನಿನಗೂ ಮಾಡಕ್ ಬಿಡಲ್ಲ. ಈ ಮ್ಯಾಟ್ರನ್ನ ಇಲ್ಲೇ ಬಿಟ್ಬಿಡು. ನಾನು ಸುಪಾರಿ ಕಿಲ್ಲರ್ ಅಲ್ಲ. ಇದು ಸುಪಾರಿ ಕಿಲ್ಲರ್ ಕೈಯಿಂದ ಆಗೋ ಕೆಲಸ ಅಲ್ಲ ಶಂಕರ್. ಫೈರ್ ನಿಮ್ಮ ಹಾಗೆ ಫೈರ್ ಇರಬೇಕು. ನನ್ನಲ್ಲಿ ಫೈರ್ ಇದೆ,
ಆದ್ರೆ ಫೈರ್ ಮಾಡೋ ಇಂಟೆನ್ಷನ್ ಇಲ್ಲ. ಫಿನಿಶ್ ಹಿಮ್. ಈ ಕೆಲಸ ನೀವೇ ಮಾಡ್ಬೋದಲ್ಲ. ಅವನಿಗೆ ಅಪ್ಪಾಜಿ ಆಶೀರ್ವಾದ ಇದೆ. ನಾನೇ ಯಾಕೆ? ಇಷ್ಟು ದಿವಸದಲ್ಲಿ ಇಷ್ಟು ಜನಗಳಲ್ಲಿ ಕೌಂಟ್ರ್ ಕೊಡೋ ಧೈರ್ಯ ಮಾಡಿದವರು ನೀವೊಬ್ರೆ. ನಾವೆಲ್ಲ ನಿಮ್ ಸಪೋರ್ಟಿಗಿದ್ದೀವಿ. ನಿಮ್ಮವರೆಲ್ಲ ಸಪೋರ್ಟ್ಗಿದ್ದೇ ತಾನೆ ನೀವೆಲ್ಲರೂ ಒಳಗಡೆ ಇರೋದು. ಭರವಸೆ ನಾನ್ ಕೊಟ್ಟಿದ್ನ. ए इरफान, अभी बेटिंग में 30 गया ना, 60 में लेके आऊंगा. बेटिंग डबल कर दे. अच्छा, इस रिंग में इंडियन जीतने का इतिहास ही नहीं है. आज से एक नया इतिहास लिख ले. मैं भी देखता हूँ ना. I can't hear. Nobody to fight. ಶಂಕರ್, ಅವನು ಮನುಷ್ಯನ ರೂಪದಲ್ಲಿರೋ ರಾಕ್ಷಸ. ಶೆಟ್ಟಿ ಬಾಯ್, ನನ್ನೊಳಗೂ ಒಬ್ಬ ರಾಕ್ಷಸ ಇದ್ದಾನೆ. Come on. Anybody has guts? Don't hear man. Don't hear man around. ನಿನ್ನ ನಾನು ಗಂಡಸು ಅಂತ ಅನ್ಕೊಂಡಿದ್ದೆ. ನಾನು ಮಾಡಿರೋದು ಗಂಡಸ್ತನದ ಕೆಲಸನೇ. ಬೇರೆ ಯಾವ ಗಂಡಸ್ಕಲ್ಲೂ ನಿನ್ನನ್ನು ಅರೆಸ್ಟ್ ಮಾಡೋಕ್ಕಾಗಿಲ್ವಲ್ಲ. ಈ ಥರ ಫೇಕ್ ಕೇಸ್ ಹಾಕಾ? ರಿಯಲ್ ಯಾವುದು ಅಂತ ಹೇಳು, ಅದನ್ನೇ ಹಾಕ್ತೀನಿ. ನೀನು ನನ್ನ ಕೋರ್ಟಲ್ಲಿ ಪ್ರೂವ್ ಮಾಡೋಕ್ಕಾಗಲ್ಲ. ನಾನು ನಿನ್ನನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ರಲ್ವಾ.